ಬ್ಯಾಡಗಿ ಮೆಣಸಿನ್ಕಾಯಿನೂ ನೆನೆ ಇಟ್ಕೋಬೇಕು. ಅಷ್ಟೇ, ಸರಿಯಾಗಿದೆ ಹದವಾಗಿ. ಬಣ್ಣ ನೋಡಿ, ಹಿಟ್ಟು ರೆಡಿ ಆಯ್ತು. ಇನ್ನು ದೋಸೆ ಹಾಕದೆ. ತೆಳ್ಳಗಿದ್ದಷ್ಟು ದೋಸೆ ತುಂಬಾ ಚೆನ್ನ ತೆಗೆದ. ನೋಡಿ ಇದು ಅಬ್ಬಾ ಅಡಾಯ್ ಅಂದ್ರೆ ಹಿಂಗಿರ್ಬೇಕು. ಇರ್ಬೇಕೀಗ. ಸೂಪರ್ ಸೂಪರ್. ಬೇಳೆ ಇರೋದ್ರಿಂದ ನಿಮಗ್ ದೋಸೆ ಏನಾದ್ರೂ ಕಿತ್ತೋಗಲ್ಲ. ಅಬ್ಬಾ ಹಿಂಗಿರ್ಬೇಕು ನೋಡಿ, ಅವಾಗ ಹಿಂಗ್ ಬರುತ್ತೆ. ಮಾಡಿದ್ರೆ ಮಾಡಬೇಕು ಈ ದೋಸೆಯ ಹಾಗೆ, ಅಲ್ಲೇ ಅಮ್ಮವರ ಅಡಾಯ ದೋಸೆಯ ಹಾಗೆ. ಚಟ್ನಿ ಒಟ್ಟಿಗೆ. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ಸರಿ ದ ನಿ ಸರಿ ದ ಮ ಮ ಗರಿ ದ ನಿ ದ ಸರಿ ದು ಪ ನ ದ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀರಾಮ್ಪುರದ ರೈಲ್ವೆ ಅಂಡರ್ ಪಾಸ್. ರೈಲು ಹೋಗ್ತಾ ಇದೆ. ನಾವಿಲ್ಲಿ ಬಂದಿವಿ ಅಂದಮೇಲೆ ಏನಾದರೂ ವಿಶೇಷವಾಗಿ ಅಹಲ್ಯಾಬಾಯಿ ಅಮ್ಮವರು ತೋರಿಸ್ತೀನಿ ಅಂತ ಕರೆದಿರಬೇಕು. ಏನು ವಿಶೇಷ? ಹಲವಾರು ದೋಸೆಗಳು ನೋಡಿರ್ತೀರಿ. ನನ್ನ ಶೈಲಿಯ ಅಡಾಯಿ ದೋಸೆ ಒಂದು ಸಲ ನೀವು ಟೇಸ್ಟ್ ಮಾಡಬೇಕು. ಯಾವ ರೀತಿ ಮಾಡೋದನ್ನು ನನ್ನ ರೀತಿಯಲ್ಲಿ ತೋರಿಸ್ತೀನಿ ಅಂದರು. ದೋಸೆ ಅಂದರೆ ಎಲ್ಲಿದ್ರೂ ಬಿಡಲ್ಲ ನಾವು. ಬನ್ನಿ, ಅಡಾಯಿ ದೋಸೆ. ಅಮ್ಮ ನಮಸ್ಕಾರ. 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 ತುಂಬಾ ದಿನ ಆಯ್ತು, ಹಬ್ಬ ಆಯ್ತು. ಹಬ್ಬ ಮಧ್ಯ ಬಂದಿದ್ದು. ಹೌದು. ಈ ತುಂಬಾ ಬ್ಯುಸಿ ಆಗ್ಬಿಟ್ಟು ಏನು ಇದೇ ಮಾಡಕ್ ಆಗ್ಲಿಲ್ಲ, ಭೇಟಿನೇ ಮಾಡಕ್ ಆಗ್ಲಿಲ್ಲ. ಮಿಸ್ ಕಡಂಗೆ ಇಲ್ಲ ಅಮ್ಮ. ದೀಪಾವಳಿ ಹಬ್ಬ ಅಂದ್ರೆ ದೊಡ್ಡ ಹಬ್ಬ. ಅದರ ನಂತರ ದೋಸೆ ಅಂದ್ಬಿಟ್ರೆ ನಮಗೆ ದೊಡ್ಡ ಹಬ್ಬ. ದೋಸೆ ಅಂದ್ರೇನೆ ಹಬ್ಬ ನಮಗೆ. ದೋಸೆ ಅಂದ್ರೇನೆ ಹಬ್ಬ. ಹೌದು. ಅದು ಬೇರೆ. ನಿಮ್ಮ ಶೈಲಿಯ ಶೈಲಿ ಅಡೇ ದೋಸೆ. ಎಲ್ಲಾ ಬೇಳೆಗಳು, ಸ್ವಲ್ಪ ಮೆಣಸಿನ್ಕಾಯಿ, ಅಕ್ಕಿ ಹಾಕಿ ಮಾಡೋ ದೋಸೆ ಇದು. ಬಹಳ ಚೆನ್ನಾಗಿರುತ್ತೆ. ದಿಢೀರ್ ಅಂತ ಮಾಡ್ಕೊಂಡು ನೀವು ನೋಡಿರ್ತೀರಾ ಅಡಾಯಿ ದೋಸೆಗಳನ್ನ ವಿಡಿಯೋದಲ್ಲಿ, ಅಲ್ಲಿ ಯೂಟ್ಯೂಬ್, ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡಾಯಿ ದೋಸೆ ನೋಡಿರ್ತೀರಾ. ಬಟ್ ಇದು ಅಮ್ಮ ಹತ್ರ ಬಂದಿದೀವಿ ಅಂದ್ರೆ ಸುಲಭವಾಗಿ ಮಾಡೋದು ಒಂದ್ ಅಡೇ ದೋಸೆ, ಸರಳವಾದ ಅಡಾಯಿ ದೋಸೆ. ಅಡೆ ದೋಸೆಗೆ ಬೇಕಾದ ಸಾಮಾನುಗಳೆಲ್ಲ ರೆಡಿ ಆಗಿದೆ. 2 ಪಾವ್ ಅಕ್ಕಿ. ಇದು ರೇಷನ್ ಅಕ್ಕಿ ಇಟ್ಕೊಂಡಿದ್ದೀನಪ್ಪ ನಾನು. ರೇಷನ್ ಅಕ್ಕಿ ಇಟ್ಕೊಂಡಿದ್ದೀನಿ. ಹೌದು, ದೋಸೆಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಉದ್ದಿನ ಬೇಳೆ ಒಂದು ಅರ್ಧ ಪಾವು, ಕಡಲೆ ಬೇಳೆ, ಆಮೇಲೆ ಹೆಸರು ಬೇಳೆ, ತೊಗರಿ ಬೇಳೆ, 4 ಬೇಳೆನೂ ಹಾಕೋಬೇಕು. ಅದಕ್ಕೊಂಚೂರು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡು ರುಬ್ಬಕ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ಮಾಡ್ತಾ ಮಾಡ್ತಾ ನಮ್ಗೆ ಹೇಳ್ಬಿಡಿ ಯಾವ ತರ ಅಂತ. ಆಗ್ತಾ ಹೇಳ್ತೀನಿ. ಅಕ್ಕಿ 2 ಪಾವು, ಉದ್ದಿನ ಬೇಳೆ 300 ಗ್ರಾಮ್, ಕಡಲೆ ಬೇಳೆ 250, ತೊಗರಿ ಬೇಳೆ 250, ಹೆಸರು ಬೇಳೆ 250. ಇದೆಲ್ಲ ತೊಳೆದಿಟ್ಕೊಂಡು ನೀರಿನಲ್ಲಿ 1 ಅವರ್ 1.5 ಅವರ್ ನೆನೆ ಇಟ್ಟರೆ ದೋಸೆ ರೆಡಿ ಆಗುತ್ತೆ. ಬರ್ತೀವಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ. ನೀರಲ್ಲಿ ನೆನೆ ಇಡಕ್ಕೆ 1 ಅವರ್ ವೇಟ್ ಮಾಡ್ಬೇಕು ನಾವೀಗ. ಹೌದು, 1 ಅವರ್ ವೇಟ್ ಮಾಡೋಣ. ಬ್ಯಾಡಗಿ ಮೆಣಸಿನ್ಕಾಯಿನೂ ನೆನೆ ಇಟ್ಕೋಬೇಕು. ಈಗ 1 ಅವರ್ ಅಂದ್ರಿ ನೀವು. ಇದು ನೆನೆ ಇಟ್ಬಿಡಿ. ಮಧ್ಯದಲ್ಲಿ 1 ಅವರ್ ಅಲ್ಲಿ ಬೇರೆ ರೆಸಿಪಿ ಮಾಡ್ಕೊಳ್ಳೋಣ. ಆಯ್ತು, ಬೇರೆ ರೆಸಿಪಿ ತೋರಿಸಿ. ಇವಾಗ ಇದು 1 ಗಂಟೆ ಆಯ್ತು. 1 ಗಂಟೆ ನೆಂದು ರೆಡಿ ಆಗಿದೆ. ಇವಾಗ ಇದನ್ನೆಲ್ಲ ಕಲಸ್ಬಿಟ್ಟು ರುಬ್ಬೋದಷ್ಟು. ಓಕೆ, ನೋಡಿ ನಾವು ಒಂದು ರೆಸಿಪಿ ಮಾಡೋದ್ರೊಳಗೆ ಇದು ರೆಡಿ ಆಗ್ಬಿಡ್ತು. ನೆಕ್ಸ್ಟ್ ರುಬ್ಬೋದಮ್ಮ. ಇದು ರುಬ್ಬೋದೇ. ಸ್ವಲ್ಪ ನೀರ್ ಹಾಕೊಂಡು ರುಬ್ಬಿ. ರುಬ್ಬಿದ್ ರೆಡಿ ಆಗಿದೆ. ಇಷ್ಟು ಸಾಕಮ್ಮ. ಇದು ಅಷ್ಟೇ, ಸರಿಯಾಗಿದೆ ಹದವಾಗಿ. ಬಣ್ಣ ನೋಡಿ. ದೋಸೆ ಇಟ್ಟಿಗೆ ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಅದು ಆಗ ಬಂದಿದೆ. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕಿ. ಹಿಟ್ಟು ರೆಡಿ ಆಯ್ತು. ಇನ್ನು ದೋಸೆ ಹಾಕದೆ. ಹಿಟ್ಟು ರೆಡಿ ಆಗಿದೆ. ಹಂಚು ನಮ್ ರೆಡಿ ಇದೆ. ರುಬ್ಬಿದ ತಕ್ಷಣ ಅಡೆ ದೋಸೆ ಹಾಕ್ಬೋದು. ಇವಾಗ ಒಂದು 20 ನಿಮಿಷ ಆಗಿದೆ. ದೋಸೆ ಹಿಟ್ಟಿಗೆ
ನೋಡ್ಕೊಂಡು ನೀರು ಹಾಕೊಳ್ಳಿ. ತೆಳ್ಳಗಿದ್ದಷ್ಟು ದೋಸೆ ತುಂಬಾ ಚೆನ್ನಾಗಿ. ಇವಾಗ ದೋಸೆ ಹಾಕ್ಬೇಕು. ಆಹಾ, ಇಷ್ಟು ಹದ ನೀರು ಹಾಕಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಓಹ್, ಏನ್ ಬಂತ್ರಿ ಇದು! ಅಬ್ಬಬ್ಬಬ್ಬಬ್ಬ, ದೋಸೆ ಅಂದ್ರೆ ಹೀಗೆ ಇರಬೇಕು, ಅಡೆ ದೋಸೆ ಹಾಗೆ. ಇವಾಗ ದೋಸೆ ಹದವಾಗಿ ಹಾ. ಒಳ್ಳೆ ಬಣ್ಣವಾಗಿ ಹಾ, ಚೆನ್ನಾಗಿ ಬಂದಿದೆ. ಹೌದು, ಹಿಂಗ್ ಬರ್ಬೇಕು. ಹಾ, ಹಾ, ಹಾ. ನೋಡಿ. ತೆಗ್ಯೋದೆ. ಆಹಾ, ಓ ಹೋ 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 ಹೋ. ತೆಗೆದಾ? ಹಾ, ಆಹಾ, ನೋಡಿ ಇದು. ಅಬ್ಬಾ, ಅಡಾಯ್ ಅಂದ್ರೆ ಹಿಂಗಿರ್ಬೇಕು. ಇರ್ಬೇಕೀಗ. ಬಾ 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 ಬಾ, ಸೂಪರ್ ಸೂಪರ್. ಹಾಕೊಂಬಿಡ ನೀ ಸದ್ಯಕ್ಕೆ. ಅಲ್ಲೇ ದೋಸೆಗೆಲ್ಲ ಸ್ವಲ್ಪ ತುಪ್ಪ ಎಣ್ಣೆ ಚೆನ್ನಾಗಿ ಹಾಕ್ಬೇಕು. ಆಹಾ, ಎರಡು ಒಟ್ಟಿಗೆ ಹಾಕ್ಬಿಡೋಣ ನಾವು. ಎರಡು ಒಟ್ಟಿಗೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಹ್ಮ್, ರೆಡಿ ಆಯ್ತಾ? ದೋಸೆ ರೆಡಿ ಆಗಿದೆ ಈಗ. ಆಹಾ, ಬಾ, ನೋಡು. ಎಲ್ಲ ಒಟ್ಟೊಟ್ಟಿಗೆ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಮೈಸೂರು ಮಸಾಲ, ಪೇಪರ್ ದೋಸೆ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಈ ಅಡಾಯಿ ದೋಸೆಯಲ್ಲಿ ಹಾ. 4 ವಿಧವಾದ ಬೇಳೆ. ಈ ಹದಕ್ಕಿರ್ಬೇಕು. ಹಾ. ಇನ್ನೂ ಒಂದ್ ಸ್ವಲ್ಪ ನೀರ್ ಬಿದ್ರು ಪರವಾಗಿಲ್ಲ. ಉದ್ದಿನ ಬೇಳೆ ಇರೋದ್ರಿಂದ ಹಾ. ನಿಮಗ್ ದೋಸೆ ಏನಾದ್ರೂ ಕಿತ್ತೋಗಲ್ಲ. ಅಬ್ಬಾ, ಹಿಂಗಿರ್ಬೇಕು ನೋಡಿ. ಅವಾಗ ಹಿಂಗ್ ಬರುತ್ತೆ. ಅಬ್ಬಾ, ಅಡೆ ದೋಸೆ ಇವಾಗ ರೆಡಿ ಆಗಿದೆ. ಅದಕ್ಕೆ ಕಾಯಿ ಚಟ್ನಿದು ಮಾಡಿ ಇಟ್ಕೊಂಡಿದ್ದೀವಿ. ಹಾ, ಇದು ನಮ್ಮ ತಂಜಾವೂರ್ದು ಹಳೆ ಕಾಲ ಸ್ಟೈಲದ್ದು ಅಡೆ ದೋಸೆ. ಹಾ. ನೀವು ಮನೇಲಿ ಮಾಡ್ಕೊಂಡು ನಮಗೆ ಹೇಳಿ. ಇರಬೇಕು ಈ ದೋಸೆ ಇದ್ದ ಹಾಗೆ. ಇದು ಅಡಾಯಿ ದೋಸೆ. ಆಹಾ ಹಾ ಹಾ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೆಂಗ್ ಬರುತ್ತೆ ನೋಡಿ ಇಲ್ಲಿ. ಆಹಾ, ಬೆಣ್ಣೆ ಸೂಪರ್ ಟೆಕ್ಸ್ಚರು. ಕೊತ್ತಂಬರಿ, ಅಡಾಯಿ, ಕಾಯಿ ಚಟ್ನಿ ಒಟ್ಟಿಗೆ. ಆಹಾ, ಮಾಡಿದ್ರೆ ಮಾಡಬೇಕು ಈ ದೋಸೆಯ ಹಾಗೆ. ಅಹಲ್ಯ ಅಮ್ಮವರ ಅಡಾಯಿ ದೋಸೆಯ ಹಾಗೆ. ಆಹಾ, ಚಟ್ನಿ ಒಟ್ಟಿಗೆ. ಹ್ಮ್ ಆ ಫ್ಲೇವರ್ ಅಂತೀನಿ ನಾನು. ಬಾಬಾ, ಎಷ್ಟು ಮೃದು. ಆ ಎಲ್ಲ ಬೇಳೆಗಳ ಒಂದು ಸ್ವಾದ. ಈ ಅಡಾಯಿ ದೋಸೆ ಹೊಸ ಒಂದು ರುಚಿಯ ಮೆರುಗು. ಅಹಲ್ಯ ಅಮ್ಮರಿಗೆ ಹ್ಯಾಟ್ಸ್ ಆಫ್ ಅನ್ನೋಂಥ ಒಂದು ಭಾವನೆ ಬರ್ತದೆ ನನಗೆ. ನಿಜವಾಗ್ಲೂ ಧನ್ಯವಾದ ತಿಳಿಸ್ಬೇಕು. ವಿಡಿಯೋ ನೋಡಿದ ನಂತರ ನೀವು ಮನೆ ಮಾಡ್ಕೊಳ್ತೀರಾ, ಆ ರುಚಿ ನೋಡಿ ನೀವು ಖುಷಿಯಾಗಿ ಮತ್ತೆ ಕಮೆಂಟ್ ಹಾಕ್ತೀರಾ. ಧನ್ಯವಾದ ಅಂತೇಳಿ ಅಮ್ಮವರು. ಅಹಲ್ಯ ಅಮ್ಮವರ ಅಮ್ಮ, ಅವರ ಬಳುವಳಿ, ಅವರ ಕೈ ರುಚಿ ಕಲ್ತಿದ್ದಂತೆ ಅದ್ಭುತ. ಈ ದೋಸೆ ನಾನು 2 ನಿಮಿಷ ಸಾಕು ಎಂದು ಮುಗಿಸೇ ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮಾಡ್ಕೊಂಬಿಟ್ಟು ನೀವು ನಮ್ಗೆ ಹೇಳಬೇಕು. ಕಾಯ್ತಾ ಇರ್ತೀನಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ಅದ್ಭುತ. ಅದೇ ಅಡಾಯಿ ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.